ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನೀವೆಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡು ನಾನು ಇವತ್ತು ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ. ಅದು ಏನಪ್ಪ ಅಂತಂದ್ರೆ ನಾನು ನಿಮ್ಮ ಮುಂದೆ ಹೊಸ ಒಂದು ರೆಸಿಪಿ ತಂದೀನಿ ರೀ. ಅದು ಏನಪ್ಪ ಅಂತಂದು ಹೇಳಿದ್ರೆ ಇಡ್ಲಿ ರೆಸಿಪಿ ರೀ. ನಿಮಗೆಲ್ಲ ಇಷ್ಟ ಆತಂದ್ರೆ ಆ ಇಡ್ಲಿ ರೆಸಿಪಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಲ್ರಿ, ಬೆಳಗ್ಗೆ ಎದ್ದು ಸಾಫ್ಟ್ ಇಡ್ಲಿನ ತಾಟ್ನಾಗ ಹಾಕ್ಕೊಂಡು ಅದ್ರ ಮ್ಯಾಗ ಕೆಂಪು ಕುದಿಯೋ ಸಾರನ್ನ ಹಾಕ್ಕೊಂಡು ಬದಿಗೊಂದಿಟ್ಟು ಒಂಚೂರು ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿಂದ್ರೆ ಆಹಾ ಸ್ವರ್ಗಕ್ಕೆ ಸಿಕ್ಕಂಗೆ ಆಕತ್ ನೋಡ್ರಿ. ಭಾಳ ಮಂದಿ ಕೇಳ್ತಾರ ಇಡ್ಲಿಗೆ ಸಾಂಬಾರು ಚಲೋನೋ ಅಥವಾ ಚಟ್ನಿ ಚಲೋನೋ ಅಂತ. ಅದ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎರಡೂ ಬೇಕು ನೋಡ್ರಿ. ಸಾರನೂ ಬೇಕು, ಜೊತೆಗೆ ಚಟ್ನಿನೂ ಬೇಕು. ಎರಡೂ ಕೂಡಿ ತಿಂದ್ರನ ಆ ರುಚಿ ಬಾಯಾಗ ಹಂಗೆ ಉಳ್ಕೊಳ್ಳೋದಲ್ರಿ. ನಮ್ಮ ರೊಟ್ಟಿ ನಾಡಿನ್ಯಾಗ ಈ ಇಡ್ಲಿ ಸಾಂಬಾರು ಮತ್ತು ಹೆಂಗಿರ್ತೈತಿ, ಇದನ್ನು ಮಾಡೋ ಸೀಕ್ರೆಟ್ ಸ್ಟೈಲ್ ಏನಂತ ತಿಳ್ಕೊಳ್ಳೋನು ಕಂಪ್ಲೀಟಾಗಿ ಹೇಳ್ತೀನಿ ಬರ್ರಿ. ನೀವು ಅರ್ಧಕ್ಕೆ ವಿಡಿಯೋ ಬಿಟ್ಟು ಹೋದ್ರಿ ಅಂದ್ರೆ ಆಮೇಲೆ ಇಂಥ ಮಸ್ತ್ ರುಚಿಯಾಗಿರೋ ರೆಸಿಪಿ ಮಿಸ್ ಮಾಡ್ಕೊತೀರಿ ನೋಡ್ರಿ. ಅದಕ್ಕೆ ಹೇಳ್ತೀನಿ, ಈಗಲೇ ಗಂಟು ಬಿದ್ದು ಫುಲ್ ವಿಡಿಯೋ ನೋಡ್ರಿ. ಮತ್ತು ಇನ್ನೇನು ತಡ, ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಲಾರ್ದಂಗೆ ಯಾರು ನೋಡತ್ತೀರಿ ನೋಡ್ರಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಲ್ಲ. ಬರ್ರಿ ವಿಡಿಯೋ ಶುರು ಮಾಡೋನು. ಉದ್ದಿನಬೇಳೆನ ನಾನು ನಾಳೆ ಇಡ್ಲಿ ಮಾಡ್ತೀನಂದ್ರೆ ಇವತ್ತರಂತನ ನೆನೆ ಹಾಕಿದ್ದೆ. ಆ ಉದ್ದಿನಬೇಳೆ ಕಪ್ಪು ಯಾಕದವಪ್ಪ ಅಂದ್ರೆ ನಾವು ರೈತರು ಮನ್ಯಾಗನ ಉದ್ದು ಬೆಳೆದಿರ್ತೀವಿ. ಆ ಉದ್ದನ್ನ ಕಲ್ಲಾಗ ಹೊಡೆದಕ್ಕೆ ಸ್ವಲ್ಪ ಬೆನ್ನು ಬಿದ್ದಿರ್ತಾವೆ, ಹಿಂಗಾಗಿ ಅವು ಕಪ್ಪದವು ನೋಡ್ರಿ. ಬೆಳಗ್ಗೆ ನೆನೆ ಹಾಕಿದ ಉದ್ದಿನಬೇಳೆನ ನಾನು ಸಣ್ಣಗೆ ಹಿಟ್ಟು ಮಾಡಿ ಇಟ್ಕೊಂಡು ನಾನಿಲ್ಲಿ ಪ್ರೀಮಿಯಂ ಮಾರ್ಕ್ ಅವರ ಇಡ್ಲಿ ರವಾನ ತೊಗೊಂಡು ಅದನ್ನ ತೊಳೆದು ಆ ಹಿಟ್ಟನ್ನು ಉದ್ದಿನ ಹಿಟ್ಟನ್ನು ಎರಡು ಮಿಕ್ಸ್ ಮಾಡಿ ಓವರ್ ನೈಟ್ ಬಿಟ್ಟಿದ್ದೆ. ಆ ಹಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಉಬ್ಕೊಂಡ್ಬಿಟ್ಟಿತ್ತು. ಮತ್ತೊಂದು ಡಬರಿಗೆ ಟ್ರಾನ್ಸ್ಫರ್ ಮಾಡಿ ನೋಡ್ರಿ. ಹಿಂಗೆ ಟ್ರಾನ್ಸ್ಫರ್ ಮಾಡಿದ್ದ ಡಬರಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕೋಬೇಕು. ಅದನ್ನು ನಂತರ ಅದಕ್ಕೆ ಸ್ವಲ್ಪ ನೀರು ಬೇಕಾದ ಅನಿಸ್ತು, ಅದಕ್ಕೆ ನೀರು ಹಾಕಿ ಕಲಿಸಿ ತೆಗೆದಿಟ್ಕೊಂಡ್ಬಿಟ್ಟಿನಿ ನೋಡ್ರಿ. ನೆಕ್ಸ್ಟ್ ಇವಾಗ ನಾನು ಸಾಂಬಾರು ಮಾಡಾಕತ್ತೀನಿ ರೀ. ಸಾಂಬಾರಿಗೆ ನಾನು ಇಲ್ಲೇ ಸ್ವಲ್ಪ ತೊಗರಿಬೇಳೆ, ಒಂದು ಕಪ್ನಷ್ಟು ತೊಗರಿಬೇಳೆ, ಒಂದು ಅರ್ಧ ಕಪ್ನಷ್ಟು ಪಟಾಣಿ ಕಾಳನ್ನು ಹಾಕಿ ನೀರು ಹಾಕಿ ತೊಳ್ಕೊತೀನಿ ರೀ. ತೊಳ್ಕೊಂಡಾದ ನಂತರ ಅದನ್ನು ಕುಕ್ಕರ್ನಾಗ ಹಾಕಿ ಕುದ್ಸಾಕಿಡ್ತೀನಿ ರೀ. ಹಿಂಗೆ ಕುದ್ಯಾಕೆ ಇಟ್ಟಿದ್ದು ಕುಕ್ಕರು ಒಂದು 7-8 ಸಿಟಿ ಹೊಡೆದ್ರೆ ಸಾಕ್ರಿ. ಹಿಂಗೆ ಯಾಕೆ 7-8 ಸಿಟಿ ಅಂತ ಹೇಳಿದ್ರೆ ಅದು ಬ್ಯಾಳಿ ಎಲ್ಲ ಅಂಬ್ಲಿಗತೆ ಆಗಿ ರಾಡಿ ಆಗ್ಬೇಕ್ರಿ. ಕಾಳು ಸ್ವಲ್ಪ ಕುದ್ದಿರ್ತಾವ್ರಿ, ಅದಕ್ಕಂತೇಳಿ ನೋಡ್ರಿ. ಇವಾಗ 7-8 ಸಿಟಿ ಆದ ನಂತರ ಕಾಳೂ ಕುದ್ದವು ಮತ್ತು ಬ್ಯಾಳಿನೂ ಅಂಬ್ಲಿಗತೆ ರಾಡಿ ಆಗೈತಿ, ಫುಲ್ಲು ಕುದ್ಬಿಟ್ಟೈತಿ. ಹಿಂಗೆ ಕುದಿಸ್ಕೊಂಡಂಥ ಇವು ಕಾಳಿಗೆ ಮತ್ತು ಕುಕ್ಕರ್ಗೆ ನಾನು ಮೊದಲ ಒಂದಿಷ್ಟು ಕಾಯಿಪಲ್ಯನ ಇಟ್ಕೊಂಡಿದ್ದೀನಿ ರೀ. ಏನಂದ್ರೆ ಅವು ಟಮಾಟಿ ಹಣ್ಣು ಮತ್ತು ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಹಾಕ್ಕೊಂಡಿದ್ದೆ. ನೀವು ಬೇಕಾದ್ರೆ ಇನ್ನೂ ಬೇಕಂದಂತಹ ವೆಜಿಟೇಬಲ್ ನಿಮ್ಮ ಇದಕ್ಕೆ ತಕ್ಕಂಗೆ ವೆಜಿಟೇಬಲ್ಸ್ನ ಹಾಕೋಬಹುದು. ನಾನು ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಬ್ಯಾಳಿ ಮಾಡಿ ಹಾಕ್ಕೊಳಕತ್ತೀನಿ ರೀ. ನೀವು ಬೇಕಿದ್ರೆ ಆ ಬೆಳ್ಳುಳ್ಳಿ ಬಿಟ್ಟರು ಬಿಡಬಹುದು. ಹಿಂಗೆ ಎಲ್ಲನೂ ಒಂದ್ಸರಿ ಕೈಯಾಡಿಸ್ಕೊಂಡು ಮತ್ತು ಕುಕ್ಕರ್ನಾಗ ಕುದ್ಸಾಕಿಟ್ಟು ಬಿಡ್ಬೇಕು ನೋಡ್ರಿ. ಇವಾಗ ಇದು ಹಿಟ್ಟು ಉಬ್ಬಿ ಬಂದೈತಿ. ನಾನು ಆಗಲೇ ಮುಚ್ಚಿಟ್ಟಂಥ ಇಡ್ಲಿ ಹಿಟ್ಟು ಇದನ್ನು ನಾನು ಇಡ್ಲಿ ಪಾತ್ರೆಗೆ ಇರ್ತಾವಲ್ರಿ ಇಡ್ಲಿ ಮಾಡಕ್ಕಂತೇಳಿ ಅದಕ್ಕೆ ಫಸ್ಟ್ ಅಷ್ಟೇ ಎಣ್ಣೆ ಹಚ್ಕೋಬೇಕ್ರಿ. ಮತ್ತು ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫಸ್ಟ್ ಟೈಮ್ ಅಷ್ಟೇ ತಳ ಹಿಡ್ಕೊತಾವ ಅನ್ನೋದಕ್ಕೆ ಎಣ್ಣೆ ಹಚ್ಕೊತೀನಿ ರೀ. ಎಣ್ಣೆ ಹಚ್ಕೊಂಡು ಹಿಂಗೆ ಚಂದಂಗಿ ಎಣ್ಣೆ ಹಚ್ಕೊಂಡಾದ ನಂತರ ಹಿಂಗೆ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಇಡ್ಲಿ ಪ್ಲೇಟ್ನಾಗ ಚಂದಂಗಿ ಹಿಂಗೆ ಅಷ್ಟು ಹಿಟ್ಟನ್ನು ನಿಮ್ಮ ಇಡ್ಲಿ ಪ್ಲೇಟ್ ಎಷ್ಟೆಷ್ಟು ಇರ್ತಾವೆ ನೋಡ್ರಿ ಅದ್ರ ಮ್ಯಾಗ ಹಾಕ್ಕೊಂಡು ನಾನಿಲ್ಲೇ ಇಷ್ಟು ಪ್ಲೇಟಿಗೂ ಹಾಕ್ಕೊಂಡು ಇಟ್ಕೊಂಡೀನಿ ರೀ ಹಿಟ್ಟನ್ನು. ನಾನು ಅದಕ್ಕೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೋಡ್ರಿ ನನ್ನ ಇಡ್ಲಿ ಪ್ಲೇಟ್ ಪಾತ್ರೆ ಈ ಥರ ಐತಿ. ನಾನು ಈ ರೀತಿ ಫಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಈ ರೀತಿ ಇಟ್ಟು ಬಿಡ್ತೀನಿ ರೀ. ಇವಾಗ ಬ್ಯಾಳಿ ಎಲ್ಲ ಕುದ್ದತ್ ನೋಡ್ರಿ. ಇದನ್ನು ಬ್ಯಾಳಿ ಮತ್ತು ವೆಜಿಟೇಬಲ್ಸ್ ಹಾಕಿರ್ತವಲ್ರಿ ಎಲ್ಲ ಕಾಯಿಪಲ್ಯನ ಚಂದಾಗಿ ಕುದ್ತಂದ್ರೆ ಸಾಕ್ರಿ. ಇದನ್ನೇನು ಮತ್ತೊಂದು ಸರಿ ಜಾಸ್ತಿ ಸೀಟಿ ಹೊಡಿಸೋ ಅವಶ್ಯಕತೆ ಇಲ್ಲ. ಒಂದು 2-3 ಸೀಟಿ ಹೊಡಿಸಿ ಕೈ ಬಿಟ್ಟಿನಿ ನಾನು. ಕುಕ್ಕರ್ನ ನಾ ಮತ್ತೆ ಗ್ಯಾಸಿನ ಮ್ಯಾಗ ಇಟ್ಕೊಂಡಿನಿ ನೋಡ್ರಿ. ಸಾರು ಮಾಡಿ ಬಿಟ್ರಾತು. ಈ ಅತ್ತಗಡೆ ಇಡ್ಲಿ ಕುದಿಯಾಕತ್ತವು, ಇಡ್ಲಿ ರೆಡಿ ಆಗತ್ತವು, ಜೊತೆಗಿತ್ತ ಸಾಂಬಾರನ್ನ ಹಾಕತಿ ಅನ್ನೋ ಉದ್ದೇಶಕ್ಕೆ ನಾನಿಲ್ಲೇ ಸಾರು ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಅದ ಕುಕ್ಕರ್ನಾಗ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಎಷ್ಟು ಬೇಕು ನೋಡ್ರಿ ಆ ಪ್ರಮಾಣದಾಗ ನಾನು ನೀರು ಹಾಕ್ಕೊಳತ್ತೀನಿ. ನನಗೆ ಬೇಕಂದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಮಸಾಲೆ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ನಾನು ಅದಕ್ಕೆ ಖಾರ ಹಾಕ್ಕೊಳತ್ತೀನಿ. ಖಾರ ಮತ್ತು ಉಪ್ಪು ನಿಮ್ಗೆ ಎಷ್ಟು ರುಚಿ ಬೇಕು ನೋಡ್ರಿ ಅಷ್ಟು ಹಾಕ್ಕೊಬೋದ್ರಿ. ನಾನು ಇದಕ್ಕೆ ಒಂದು ದೊಡ್ಡ ಸ್ಪೂನ್ಯಾಗ ಒಂದು ಸ್ಪೂನಷ್ಟು ಖಾರ ಹಾಕ್ಕೊಂಡ್ರಿ. ಮಕ್ಕಳು ಸಣ್ಣವ್ರು ಇರೋದ್ರಿಂದ ನಾನು ಸ್ವಲ್ಪ ಖಾರ ಹಾಕ್ತೀನಿ.
ನೋಡ್ರಿ ಇವಾಗ ಕುದಿ ಬಂದು ಬೇಕಾಗ್ತಿದ್ದು ನಾನು ಸಣ್ಣ ಮಾಡಿದ್ದೀನಿ ಇವಾಗ ಗ್ಯಾಸ್. ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಳತ್ತೀನಿ ರೀ. ಉಪ್ಪು ಬೇಕಿದ್ರಿ ನೀವು ಹಾಕ್ಕೋಬೋದು. ನಾನು ಇದಕ್ಕೆ ಮೊದಲ ಹುಣಸೆಹಣ್ಣು ನೆನೆಸಿದ್ದೆ, ಅದನ್ನ ಹುಣಸೆಹಣ್ಣಿನ ರಸನ ನಾನು ಈ ಸಾರಿಗೆ ಹಿಂಡ್ಕೊಳತ್ತೀನಿ ರೀ. ಹುಣಸೆಹಣ್ಣಿನ ರಸನ ಸತಿಗೆ ಅದ್ರ ಜೊತೆ ಚಂದ ಕುದ್ದಂದ್ರೆ ಇದನ್ನ ತೆಗೆದಿಟ್ಟು ನಾನು ಇದಕ್ಕೆ ಒಗ್ಗರಣೆನ ತಯಾರು ಮಾಡ್ಕೊಳ್ತೀನಿ ನೋಡ್ರಿ. ಈ ಒಗ್ಗರಣೆಗೆ ಒಂದು ಗ್ಯಾಸಿನ ಮ್ಯಾಗ ಡಬ್ರಿ ಇಟ್ಟ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಂದಂಗಿ ಚಟಪಟ ಅಂತ ಕುಡಿದ್ಮ್ಯಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕೊಂಡಿದ್ವಿ. ನೀವು ಬೆಳ್ಳುಳ್ಳಿ ಬ್ಯಾಡ ಅಂದ್ರೂ ಬಿಡ್ಬೋದು. ನಮ್ಮ ಮನ್ಯಾಗ ಬೆಳ್ಳುಳ್ಳಿ ನಾವು ಒಗ್ಗರಣೆ ಆಗೋಂಗಿಲ್ಲ. ಬೆಳ್ಳುಳ್ಳಿ ಹಾಕೊಂಡು ಮತ್ತು ಅದಕ್ಕೆ ಫ್ರೆಶ್ ಆಗಿರೋಂಥ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸಣ್ಣ ಉಳ್ಳಾಗಡ್ಡಿನ ಹಾಕಲಾಗ್ತಿದ್ವಿ. ನಾನು ಉಳ್ಳಾಗಡ್ಡಿ ಮೊದಲು ಹೆಚ್ಚಿಟ್ಕೊಂಡಿದ್ದೆ. ಈ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಚಂದಾಗಿ ಚಲೋತ್ನಾಗಿ ಕೆಂಪು ಫ್ರೈ ಆತಂದ್ರೆ ನಮ್ಮ ಒಗ್ಗರಣೆ ರೆಡಿ ಆಗ್ತದೆ ನೋಡ್ರಿ. ಆ ಸುಡು ಸುಡು ಒಗ್ಗರಣೆನ ಆ ಸಾರಿನಾಗ ಹಾಕಿಬಿಟ್ರೆ ಸಾರು ರೆಡಿ ಆಗ್ತದೆ ನೋಡ್ರಿ. ಚೆನ್ನಾಗಿ ಹೊಳ್ಳಿ ತಯಾರಿಸ್ಕೋಬೇಕು. ಒಂದು ಸರಿ ತಯಾರಿಸ್ಕೊಂಡ್ಬಿಟ್ರೆ ನಮ್ಮ ಸಾರು ಟೇಸ್ಟಿಯಾಗಿರುವಂತಹ ಸಾರು ರುಚಿಕರವಾಗಿ ರೆಡಿಯಾಗಿ. ಇಡ್ಲಿಗೆ ಕಾಂಬಿನೇಷನ್ನಾಗಿ ಸಾರು ಮಾಡೋದಿದ್ರೆ ಉಳ್ಳಾಗಡ್ಡಿ ಒಗ್ಗರಣೆನ ಕೊಡ್ರಿ. ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಸಣ್ಣಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂದ್ರೆ ಮುಗಿದೈತೆ ನೋಡ್ರಿ. ಸಾಂಬಾರಂತೂ ರೆಡಿ ಆಯಿತು. ಇವಾಗ ಇಡ್ಲಿ ಬೆಂದವು. ಇಡ್ಲಿ ಬೆಂದಿರೋದು ನೋಡಾತೀನಿ ನೋಡ್ರಿ. ಸ್ವಲ್ಪ ಕೈಗೆ ಹಚ್ಚಿದ್ರೆ ಅವು ಅಂಟ್ಕೊಂಡ್ಲಾರ್ದಂಗೆ ಇತ್ತಂದ್ರೆ ಇಡ್ಲಿ ಬೆಂದಂಗೆ ರೀ. ಈ ಇಡ್ಲಿನ ಬಿಸಿ ಬಿಸಿ ಇರುವಾಗಲೇ ತಕ್ಕೋಬೇಕು. ಆರಿದ ಮ್ಯಾಗ ತೆಗಿಯಕ್ಕೆ ಹೋದ್ರೆ ಸರಿಸ್ನ ಬರಂಗಿಲ್ಲ ರೀ ಅವು. ಅದಕ್ಕೆ ಈಗ ತಕ್ಕೋಬೇಕು. ಒಂದೊಂದು ಪ್ಲೇಟ್ ತಕ್ಕೊಂಡು ಇಡ್ಲಿನ ನೀಟಾಗಿ ತಕೊಂಡ್ಬಿಟ್ರೆ ಚೆನ್ನಾಗಿರೋ ಇಡ್ಲಿ ರೆಡಿ ಆಗ್ತೈತಿ. ಇದನ್ನು ಸ್ಪೂನ್ ಸಹಾಯದಿಂದ ನಾನು ಇಡ್ಲಿ ತಕೊಂತೀನಿ. ನೀವು ಹಂಗೆ ಮಾಡಿ ಕೈಯಿಂದ ಮುಟ್ಟಕ್ಕೆ ಹೋದ್ರೆ ಕೈ ಬಿಸಿ ಇರ್ತೈತಿ. ಇಡ್ಲಿ ಸುಟ್ಟಿರ್ತಾವು, ಹಿಂಗಾಗಿ ಕೈ ಸುಟ್ಕೊಂತೀವಿ. ಎಲ್ಲ ಇಡ್ಲಿನೂ ತಗೊಂಡಾದ್ಮ್ಯಾಗ ನಮ್ಮ ಫ್ರೆಶ್ ಆಗಿರುವಂಥ ಇಡ್ಲಿ ಬಿಸಿ ಬಿಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಇಡ್ಲಿ ರೆಡಿಯಾಗಿ ನೋಡ್ರಿ ಎಷ್ಟು ನೀಟಾಗಿ ಬಂದವು, ಎಷ್ಟು ಸ್ಪಾಂಜಿಯಾಗಿ ಬಂದಾವ ಅಂತೇಳಿ. ನಾನು ಇಲ್ಲಿ ಚಟ್ನಿ ವಿಡಿಯೋನ ತೋರಿಸ್ತಾ ಇದ್ವಿ, ಯಾಕಂದರೆ ನಾನು ಆಲ್ರೆಡಿ ಮಾಡಿದ್ದೆ. ನೀವು ಬೇಕಿದ್ರೆ ನಮ್ಮ ಚಾನಲ್ನಾಗ ಹೋಗಿ ಚೆಕ್ ಮಾಡ್ಬೋದು. ನಾನು ಇಡ್ಲಿ ಸಾಂಬಾರನ್ನ ಸರ್ವ್ ಮಾಡಿ ನಮ್ಮ ಮನ್ಯಾಗಂತೂ ಇಡ್ಲಿ ಅಂದ್ರೆ ಪರ್ಫೆಕ್ಟ್. ನಮ್ಮ ಮಕ್ಕಳಿಗೂ ಬಂತು, ಮನೆಯವ್ರಿಗೂ ಬಂತು, ಎಲ್ಲರೂ ಅಷ್ಟು ಇಷ್ಟಪಟ್ಟಿದ್ದಾರೆ. 2 ಟೈಮ್ ತಿಂದ್ರು ನಮ್ಮ ನಿಮ್ಮ ಕಡೆ ಎಲ್ಲ ಯಾರೆಲ್ಲ ಇಡ್ಲಿ ಜಾಸ್ತಿ ಇಷ್ಟಪಡ್ತೀವಿ ಸಿದ್ಧವಾಯಿತು ನೋಡ್ರಿ ನಮ್ಮದು ಸೂಪರ್ ಆಗಿರುವಂಥ ಸಾಂಬಾರು. ಈ ರೆಸಿಪಿಗೊಂದು ಲೈಕ್ ಮಾಡಿರಿ.